ಪತ್ನಿ ಮೇಲಿನ ಸಿಟ್ಟಿಗೆ ಮಗಳು ಅತ್ತೆ ನಾದನಿಯ ಕೊಲೆ ಮಾಡಿ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ. ಚಿಕ್ಕಮಗಳೂರಿನ ಕಾಂಡ್ಯ ಸಮೀಪದ ಮಾಗಲು ಗ್ರಾಮದಲ್ಲಿ ಮಂಗಳವಾರ A1 ರಾತ್ರಿ ತ್ರಿಬಲ್ ಮರ್ಡರ್ ನಡೆದಿದೆ. ತನ್ನ ಪುಟ್ಟ ಮಗಳ ನೋವಿನ ನುಡಿ ಕೇಳಿ ಕೆರಳಿದ ತಂದೆಯೊಬ್ಬ ಪತ್ನಿಯ ಮೇಲಿನ ಕೋಪದಿಂದ ತನ್ನ ಅತ್ತೆ ನಾದನಿ ಹಾಗೂ ಮಗುವಿನ ಕೊಲೆ ಮಾಡಿದ್ದಾನೆ. ಅತ್ತೆ ಜ್ಯೋತಿ 50 ವರ್ಷ, ನಾದನಿ ಸಿಂಧು 26 ವರ್ಷ ಹಾಗೂ 7 ವರ್ಷದ ಮಗುವಿನ ಕೊಲೆ ಮಾಡಿದ್ದಾರೆ. ಮೃತ ಸಿಂಧು ಗಂಡ ಅವಿನಾಶ್ ಕಾಲಿಗೂ ಗುಂಡೇಟು ಬಿದ್ದಿದೆ. ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯ ಸಮೀಪದ ಮಾಗಲು ಗ್ರಾಮದಲ್ಲಿ ಘಟನೆ ನಡೆದಿದೆ. ಆರೋಪಿಯನ್ನು ಶಾಲೆಯ ವಾಹನ ಚಾಲಕ ರತ್ನಾಕರ್ ಎಂದು ಗುರುತಿಸಲಾಗಿದೆ. ನಾಡ ಬಂದೂಕಿನಿಂದ ಮೂವರನ್ನ ಹತ್ಯೆಗೈದ ರತ್ನಾಕರ್ ಪರಾರಿಯಾಗಿದ್ದ ನಂತರ ಆತ್ಮಹತ್ಯೆ ಮಾಡಿಕೊಂಡ ಎನ್ನಲಾಗಿದೆ. ಮಗಳ ಮಾತಿಗೆ ನೊಂದ ಕೊಲೆ ಮಾಡಿರುವ ರತ್ನಾಕರ್ ಸೆಲ್ಫಿ ವಿಡಿಯೋ ಮೂಲಕ ಸಂಸಾರದ ನೋವು ತೋಡಿಕೊಂಡಿದ್ದಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ನನ್ನ ಕುಟುಂಬದವರು, ನನ್ನ ತಂಗಿ ಭಾವ ಎಲ್ಲರಿಗೂ ನಾನು ಹೇಳ್ದೇನೆ ನನ್ನ ನಿರ್ಧಾರನ ನಾನು ತಗೊಳ್ತಿದ್ದೀನಿ. ನನ್ನ ಮನೆಯವರು ನನಗೆ ಮೋಸ ಮಾಡಿ ಹೋಗಿ. ರತ್ನಾಕರ್ ಪತ್ನಿ 2 ವರ್ಷದ ಹಿಂದೆ ದೂರವಾಗಿದ್ದರು. ಮಗಳು ರತ್ನಾಕರ್ ಬಳಿ ಇದ್ದರು. ಮಗಳಿಗೆ ಶಾಲೆಯಲ್ಲಿ ಮಕ್ಕಳು ನಿಮ್ಮ ಅಮ್ಮ ಎಲ್ಲಿ ಎಂದು ಕೇಳ್ತಾರೆ. ಮಗಳು ತಂದೆ ರತ್ನಾಕರನ್ನು ಕೇಳುತ್ತಾಳೆ. 2 ವರ್ಷ ಆಯಿತು. ಕೊನೆಗೆ ಪಾಪುನು ಬೇಡ ಅಂತ ಬಿಟ್ಲು. ಪಾಪುನು ನಾನೇ ನೋಡ್ಕೊತಿದ್ದೀನಿ. ಅವಳಿಗೆ ಗೊತ್ತಿಲ್ಲದಂತೆ ಮಗಳು ಆಲ್ಬಮ್ನಿಂದ ಫೋಟೋ ತೆಗೆದುಕೊಂಡು ಹೋಗಿ ಶಾಲೆಯಲ್ಲಿ ತೋರಿಸಿದ್ದಾಳೆ. ಮಗಳು ತುಂಬಾ ಬೇಜಾರಾಗಿದ್ದು ಮಗಳು ಅಪ್ಪ ನನ್ನ ಅಮ್ಮ ಎಲ್ಲಿ ಎನ್ನುತ್ತಾರೆ ಎಂದು ಕೇಳುತ್ತಾಳೆ. ಜ್ಯೋತಿ ರತ್ನಾಕರ್ಗೆ ಮೋಸ ಮಾಡಿ ಹೋಗಿ 2 ವರ್ಷ ಆಯ್ತು. ಪಾಪುನು ಬೇಡ ಅಂತ ಬಿಟ್ಟಳು. ನನ್ನ ಜೀವನ, ನನ್ನ ಮಗಳ ಖುಷಿ, ನಗು, ಅವಳ ಒಂದು ಪ್ರೀತಿ. ಅವಳು ಪಾಪ ಸ್ಕೂಲಲ್ಲೆಲ್ಲ ಮಕ್ಕಳು ತುಂಬ ಕೇಳ್ತಾ ಇದ್ದಾವೆ ಅವಳನ್ನ, ನಿಮ್ಮ ಅಮ್ಮ ಎಲ್ಲಿ ಅಂತ. ಅವಳು ನನಗೆ ಗೊತ್ತಿಲ್ದಂಗೆ ಆಲ್ಬಮಿಂದ ಫೋಟೋ ತಣಗಿ ಎಲ್ಲರಿಗೂ ತೋರಿಸಿದ್ದಾರೆ. ನಮ್ಮ ಅಮ್ಮ ಇವಳೆ ಅಂತ. ತುಂಬ ಸರಿ ಬೇಜಾರು ಮಾಡ್ಕೊಳ್ತಾರೆ. ಪಾಪ ಎಲ್ಲರೂ ನಿಮ್ಮ ಅಮ್ಮ ಎಲ್ಲಿ ಅಂತ ಕೇಳ್ತಾರೆ. ಪಾಪುನು ನಾನೇ ನೋಡಿಕೊಳ್ಳುತ್ತಿದ್ದೇನೆ ಎಂದು ಪತ್ನಿ ಮೇಲಿನ ಸಿಟ್ಟಿಗೆ ಮಗಳು ಅತ್ತೆ ನಾದನಿಯ ಕೊಲೆ ಬಳಿಕ ಸೆಲ್ಫಿ ವಿಡಿಯೋ ಮಾಡಿ ಹೇಳಿಕೊಂಡಿದ್ದಾನೆ. ತನ್ನ ಮಗಳ ಖುಷಿ, ಪ್ರೀತಿ, ಸಂತೋಷದ ಮುಂದೆ ಏನೂ ಇಲ್ಲ ಎಂದು ಅತ್ತೆ ನಾದನಿ ಮತ್ತು ಮಗುವನ್ನು ಕೊಂದು ಹಾಕಿದ್ದಾನೆ. ಸ್ಥಳಕ್ಕೆ ಬಾಳೆಹೊನ್ನೂರು ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.